ಪ್ರೀತಿಯ ಕನ್ನಡಿಗರಿ, ಮತ್ತೊಮ್ಮೆ ನಮ್ಮ ಚಾನೆಲ್ ತ್ರಿಷಿಕರಾಜ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಬ್ಯಾಂಕಾಕ್ನಿಂದ ಇಂಡಿಯಾಗೆ ಹೊರಟಿದ್ದೇವೆ. ಅದಕ್ಕಿಂತ ಮುಂಚೆ ನಮ್ಮ ಹೋಟೆಲಿದ್ದು ರೂಮ್ ಟೂರ್ ಮಾಡಿಸ್ತೇನೆ. ಎಂಟ್ರಿ ಆದ ತಕ್ಷಣವೇ ಒಂದು ಮಿನಿ ಕಿಚನ್ ಉಂಟು. ಸೊ ಕಿಚನ್ನಲ್ಲಿ ಕೆಲವೊಂದು ಕ್ಯಾಬಿನೆಟ್ಸ್ ಉಂಟು. ಕ್ಯಾಬಿನೆಟ್ಸ್ ಒಳಗಡೆ ನಮಗೆ ಕಟ್ಲರಿ ಐಟಮ್ಸನ್ನೆಲ್ಲ ಇಟ್ಟಿದ್ದಾರೆ. ಲೈಕ್ ಗ್ಲಾಸ್, ಸ್ಪೂನ್, ಪ್ಲೇಟ್ಸ್ ಅದೆಲ್ಲ ಉಂಟು. ಅದರ ಜೊತೆಗೆ ಒಂದು ಕೆಟಲ್ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಮಗ್ಸ್ ಮತ್ತು ಕಾಫಿದು ಸ್ವಲ್ಪ ಶಾಶೆ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಮಿಲ್ಕ್ ಪೌಡರ್. ಇದು ಇಲ್ಲಿ ನೋಡಿ ಬೌಲ್ಸ್, ಪ್ಲೇಟ್ಸ್ ಎಲ್ಲ ಉಂಟು. ಹಾಗೆಯೇ ಮೈಕ್ರೋ ಓವನ್ ಕೂಡ ಉಂಟು. ಏನಾದರೂ ಫುಡ್ ಬೇಕಾದರೆ ಕ್ವಿಕ್ಕಾಗಿ ಬಿಸಿ ಮಾಡಿ ತಿನ್ನಲಿಕ್ಕೆ. ಕೆಳಗಡೆ ಒಂದು ಸಣ್ಣ ಫ್ರಿಡ್ಜ್ ಕೂಡ ಉಂಟು. ಅಲ್ಲಿ ನಮಗೆ 2 ವಾಟರ್ ಬಾಟಲ್ಸ್ ಉಂಟು. ಡೈಲಿ ನಮಗೆ 2 ವಾಟರ್ ಬಾಟಲ್ಸ್ ಕೊಡ್ತಾರೆ. ನಮಗೆ ಎಕ್ಸ್ಟ್ರಾ ವಾಟರ್ ಬಾಟಲ್ ಬೇಕಾದರೆ ನಾವು ಪೇ ಮಾಡಬೇಕು. ಇದು ವಾಶ್ರೂಮ್, ಬಾತ್ ಟಬ್, ಮತ್ತು ಇಲ್ಲಿ ನಮಗೆ ಹ್ಯಾಂಡ್ ವಾಶ್, ಸೋಪ್, ಶ್ಯಾಂಪೂ ಮತ್ತು ಬಾತ್ ಟವಲ್ಸ್ ಎಲ್ಲ ಇಟ್ಟಿದ್ರು. ರೂಮ್ ತುಂಬಾ ಸ್ಪೇಷಿಯಸ್ ಆಗಿತ್ತು. ಡಬಲ್ ಬೆಡ್, ಸೈಡಲ್ಲಿ ಒಂದು ಸೋಫಾ, ಟಿವಿ ಮತ್ತು ಒಂದು ಡ್ರೆಸ್ಸಿಂಗ್ ಟೇಬಲ್. ಅದರ ಜೊತೆಗೆ ಬೇರೆ ಫೆಸಿಲಿಟೀಸ್ ಕೂಡ ಇತ್ತು, ಲೈಕ್ ಸ್ವಿಮ್ಮಿಂಗ್ ಪೂಲ್, ಜಿಮ್. ಲಾಬಿ ಏರಿಯಾ ಅಂತೂ ಸಖತ್ತಾಗಿತ್ತು. ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿ ಇಟ್ಟಿದ್ರು ಹೋಟೆಲನ್ನು. ನಮ್ಮ ಪ್ಯಾಕೇಜಲ್ಲಿ ಡಿನ್ನರ್ ಇನ್ಕ್ಲೂಡ್ ಆಗಿರಲಿಲ್ಲ. ಸೊ ಇಂಡಿಯಾದಲ್ಲಿ ಹೇಗೆ ಸ್ವಿಗ್ಗಿ, ಝೊಮ್ಯಾಟೊ ಇತ್ತು ನೋಡಿ, ಹಾಗೆಯೇ ಇಲ್ಲಿ ಕ್ರ್ಯಾಬ್ ಅಂತ ಒಂದು ಆ್ಯಪ್ ಇತ್ತು. ಸೊ ಅಲ್ಲಿ ನಾವು ಡಿನ್ನರನ್ನು ಆರ್ಡರ್ ಮಾಡಿದ್ವಿ. ಕೇಕಿ ಅಂತ ನೂಡಲ್ಸ್ ಮತ್ತು ಜೀರಾ ರೈಸ್ ಮತ್ತು ಚಿಕನ್ ಕರಿ ಆ್ಯಂಡ್ ಸ್ವಲ್ಪ ಅದ್ರ ಜೊತೆಗೆ ಸಲಾಡ್ ಕೂಡ ಕೊಟ್ಟಿದ್ದರು. ನಾವು ಫುಡ್ಡನ್ನು ಇಂಡಿಯನ್ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದರು. ಬಟ್ ನಮಗೆ ಫುಡ್ ಅಷ್ಟೊಂದು ಟೇಸ್ಟಿ ಅಂತ ಅನ್ನಿಸ್ಲಿಲ್ಲ. ಬಟ್ ಹಸಿವಾದಾಗ ಏನು ಕೊಟ್ಟರು ನಮಗೆ ಚೆಂದವೇ ಅಲ್ವಾ. ನಾವೇನೆಲ್ಲ ಆರ್ಡರ್ ಮಾಡಿದ್ರಿ ಅಂತ ನೋಡಿದ್ರೆ, ನನ್ನ ಕೇಕಿ ಅಂತೂ ನೂಡಲ್ಸ್ ಅಂದರೆ ತುಂಬಾ ಇಷ್ಟ. ಸೊ ಅವಳಿಗೋಸ್ಕರ ನಾವು ಆರ್ಡರ್ ಮಾಡಿದ್ದು. ಇಲ್ಲಿ ನಮಗೆ ಪ್ರತಿ ದಿವಸ ಮಾರ್ನಿಂಗ್ ಫ್ರೀ ಬ್ರೇಕ್ಫಾಸ್ಟ್ ಇತ್ತು. ಅದಕ್ಕೆ ನಮಗೆ ಕೂಪನ್ ಕೊಟ್ಟಿದ್ದರು. ಓಕೆ, ನಮ್ಮದು ಥೈಲ್ಯಾಂಡಿದ್ದು ಟ್ರಿಪ್ ಎಲ್ಲ ಮುಗಿದ್ದು. 5 days 6 nights ಇತ್ತು. 5 days 6 nights ಅದೇನಾ? ಅಲ್ಲ, 6 days 5 nights. 6 days 5 nights ಇದು ಬ್ಯಾಂಕಾಕ್ ಇದು ಟೂರ್ ಪ್ಯಾಕೇಜನ್ನು ನಾವು ಬುಕ್ ಮಾಡಿದ್ವಿ. ಸೊ ಇವತ್ತಿಗೆ ಎಂಡ್ ಆಯ್ತು. ಇವಾಗ ನಾವು ಇಂಡಿಯಾಗೆ ಹೊರಡ್ತಾ ಇದ್ದೇವೆ. ನಮ್ದು ಇವಾಗ ಫ್ಲೈಟ್ ಉಂಟು ಇಂಡಿಗೋ ಫ್ರಮ್ ಸುವರ್ಣಭೂಮಿ, ಬ್ಯಾಂಕಾಕ್ ಇದು ಏರ್ಪೋರ್ಟ್. ಸುವರ್ಣಭೂಮಿ ಅದೇ. ಓಕೆ, ಸುವರ್ಣಭೂಮಿ ಏರ್ಪೋರ್ಟ್ ಬ್ಯಾಂಕಾಕ್ ಏರ್ಪೋರ್ಟಿಂದ ನಮಗೆ ಇವಾಗ ಇಂಡಿಗೋ ಫ್ಲೈಟ್ ಉಂಟು. 12:20 ಆಫ್ಟರ್ನೂನ್ಗೆ ಇಂಡಿಗೋ ಫ್ಲೈಟ್. ಬಟ್ ಬ್ಯಾಂಗ್ಳೂರಲ್ಲಿ ನಮ್ಮದು ಫ್ಲೈಟ್ ಚೇಂಜ್ ಮಾಡಿದರು. ಹಾಗಾಗಿ ನಮಗೆ ಟ್ರಾನ್ಸಿಟ್ ಉಂಟಲ್ಲ, 7 hours ನಮಗೆ ಲೇ ಓವರ್ ಉಂಟು ಬ್ಯಾಂಗ್ಳೂರಲ್ಲಿ. ಸೊ ಗೊತ್ತಿಲ್ಲ ಏನು ಮಾಡೋದು ಅಂತ. 7 hours, 3 hours to 4 hours ಮ್ಯಾಕ್ಸ್ ನಾವು ಕೂತ್ಕೊಳ್ಬೋದು. 7 hoursಗೆ ನೋಡಬೇಕು, ಏನಾದರೂ ಪ್ಲ್ಯಾನ್ ಮಾಡುವ ಅಂತ ಇದ್ದೇವೆ. ಬಟ್ ಅಲ್ಲಿಂದ ಯಾರ ಮನೆಗೂ ಹೋಗೋದಾದರೂ ಕೂಡ ಉಂಟಲ್ಲ, ಟ್ರಾಫಿಕಲ್ಲಿ ನಾವು ಯಾರ ಕಸಿನ್ ಮನೆಗೂ ಅಥವಾ ಯಾರ ರಿಲೇಟಿವ್ಸ್ ಮನೆಗೂ ಹೋಗ್ಲಿಕ್ಕೆ ಆಗೋದಿಲ್ಲ. ಟ್ರಾಫಿಕ್ ಇಷ್ಟು ಉಂಟಂದರೆ ಅವರೆಲ್ಲರೂ ಹೇಳ್ತಾರೆ ತುಂಬಾ ಟ್ರಾಫಿಕ್ ಉಂಟಂತ. ಬಂದು ಹೋಗ್ಲಿಕ್ಕೇ 4 hours ಆಗುತ್ತೆ. ಮತ್ತು ಪುನಃ ನಾವು ಬ್ಯಾಕ್ ಟು ಏರ್ಪೋರ್ಟ್ ಬರಲೇಬೇಕು. ಸೊ 2 hoursಗಿಂತ ಮುಂಚೆ ಮತ್ತು ನಮಗೇನು ಅಷ್ಟೊಂದು ಟೈಮ್ ಸಿಗಲ್ಲ. ಸೊ ನಾವು ಆ ಪ್ಲ್ಯಾನನ್ನು ಸ್ಕಿಪ್ ಮಾಡೋದ್ರಲ್ಲಿ ಇದ್ದೇವೆ. ಏರ್ಪೋರ್ಟ್ ಕೂಡ ಸಿಟಿಯಲ್ಲಿ ಇಲ್ಲ ಅಂತೆ, ತುಂಬ ದೂರ ಉಂಟಂತ ಹೇಳಿದರು ಬ್ಯಾಂಗ್ಳೂರ್ ಏರ್ಪೋರ್ಟ್. ಸೊ ಔಟ್ಸ್ಕರ್ಟ್ಸ್ ಆಫ್ ಸಿಟೀಸ್ ಇರೋದ್ರಿಂದ ಔಟ್ಸ್ಕರ್ಟ್ಸ್ ಆಫ್ ಸಿಟಿ ಇರೋದ್ರಿಂದ ಬ್ಯಾಂಗ್ಳೂರ್ ಏರ್ಪೋರ್ಟ್ ನಮಗೆ ಅಲ್ಲಿ ಹೊರಗಡೆ ಬಂದರೂ ಕೂಡ ಅಲ್ಲಿ ತಿರುಗಲಿಕ್ಕೆ ಆಗೋದಿಲ್ಲ. ನೋಡುವ ಏನಾಗುತ್ತೆ ಅಂತ. ಹಾಗಾದರೆ ನಮ್ಮ ಹೋಟೆಲ್ ಅಡ್ಮಿರಲ್ ಪ್ರೀಮಿಯರ್ ಬ್ಯಾಂಕಾಕಿಂದ ಅಲ್ಲಿಗೆ ಒಂದು 30 minutes ಡ್ರೈವ್ ಇತ್ತು ಏರ್ಪೋರ್ಟ್ಗೆ. ಏರ್ಪೋರ್ಟ್ಗೆ ನಾವು ರೀಚ್ ಆದಮೇಲೆ ತುಂಬ ಜನರಿದ್ದರು ಏರ್ಪೋರ್ಟ್ನಲ್ಲಿ. ಯಾಕೆಂದರೆ ಅಲ್ಲೆಲ್ಲ ಬರೋದು ವಿಸಿಟರ್ಸ್ ಅಲ್ವಾ. ಸೊ ತುಂಬ ಜನ ಬರ್ತಾರೆ ಹೋಗ್ತಾರೆ ಡೈಲಿ. ಆಮೇಲೆ ನಾವು ಇಲ್ಲಿ ಡ್ಯೂಟಿ ಫ್ರೀಗೆ ಬಂದ್ವಿ. ಇಲ್ಲಿನ ಡ್ಯೂಟಿ ಫ್ರೀಯಲ್ಲಿ ಏನು ಪರ್ಚೇಸ್ ಮಾಡ್ತಾರೆ ಅಂತ ನಿಮಗೆಲ್ಲರಿಗೂ ಗೊತ್ತುಂಟು. ಇಲ್ಲಿಗೆ ಬಂದ ತಕ್ಷಣ ಎಲ್ಲರೂ ಪರ್ಚೇಸ್ ಮಾಡೋದು ಆಲ್ಕೋಹಾಲ್. ಇಲ್ಲಿ ನಾವು ಆ್ಯಕ್ಚುಲಿ ನೋಡಿದರೆ ಉಂಟಲ್ಲ, ಆಲ್ಕೋಹಾಲಿದ್ದು ಪ್ರೈಸಸ್ ಕಂಪೇರ್ ಮಾಡಿದರೆ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಇವಾಗ ಬಹರಿನಲ್ಲಿ ಮತ್ತು ಬ್ಯಾಂಗ್ಳೂರ್ ಏರ್ಪೋರ್ಟ್ ಮತ್ತು ಮುಂಬೈ ಏರ್ಪೋರ್ಟ್, ಅಬುದಾಬಿ ಏರ್ಪೋರ್ಟ್, ದುಬೈ ಏರ್ಪೋರ್ಟ್, ಇಲ್ಲೆಲ್ಲ ನಾನು ಆಲ್ಕೋಹಾಲಿದ್ದು ಪ್ರೈಸ್ ಎಲ್ಲ ನಂಗೆ ನೋಡಿದ್ದೇನೆ. ನಾನು ಬಹರಿನ್ ಡ್ಯೂಟಿ ಫ್ರೀಯಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೆ ಡ್ಯೂಟಿ ಫ್ರೀಯಲ್ಲಿ. ಸೊ ನನಗೆ ಅದರದ್ದೆಲ್ಲ ಪ್ರೈಸ್ ಸ್ವಲ್ಪ ಗೊತ್ತುಂಟು ಆಲ್ಕೋಹಾಲ್ ಇದೆಲ್ಲ.
ಸೊ ಇಲ್ಲಿ ಉಂಟಲ್ಲ ಒಳ್ಳೆ ಬ್ರ್ಯಾಂಡ್ ಲೈಕ್ ಜಾನಿ ವಾಕರ್ಸ್ ಇದು ಬ್ಲ್ಯಾಕ್ ಲೇಬಲ್, ಗೋಲ್ಡ್ ಲೇಬಲ್, ಮತ್ತು ಶಿವಾಸ್ ಇದೆ ಎಲ್ಲ ಬಾಟಲ್ಸ್ ಎಲ್ಲ ಉಂಟಲ್ಲ, ಟ್ವಿನ್ ಬಾಟಲ್ ಪ್ಯಾಕ್ ಎಲ್ಲ ತುಂಬಾ ಕಡಿಮೆ ಪ್ರೈಸಲ್ಲಿ ಇತ್ತಂತ ಹೇಳ್ಬೋದು. ಹಾಗೆಯೇ ಅಬ್ಸಲ್ಯೂಟ್ ವಡ್ಕಾ ರೇಂಜಲ್ಲಿ ಕೂಡ ಉಂಟಲ್ಲ ತುಂಬಾ ಡಿಸ್ಕೌಂಟ್ಸಲ್ಲಿ ಇತ್ತು. ನಾವು ಆಮೇಲೆ ಅಲ್ಲಿಂದ ನಾವು ಲಾಂಜಿಗೆ ಬಂದ್ವಿ. ಸ್ವಲ್ಪ ಲೈಟಾಗಿ ಏನಾಗುತ್ತೆ ನೋಡಿ, ಫುಡ್ ಮಾತ್ರ ಇಲ್ಲಿದು ಸ್ವಲ್ಪ ಚೆಂದ ಇತ್ತು, ಟೇಸ್ಟಿಯಾಗಿತ್ತು. ಮಕ್ಕಳಿಗೆ ಉಂಟಲ್ಲ ಹೇಳಿ ಮಾಡಿಸ್ದಾಗೆ ಇತ್ತು. ತುಂಬ ಮಕ್ಕಳಿಗೆ ಬೇಕಾದ ಐಟಮ್ಸ್ ಲೈಕ್ ಸ್ಯಾಂಡ್ವಿಚ್, ಮತ್ತು ಅವರಿಗೆ ಯೋಗರ್ಟ್, ಸ್ವೀಟ್ ಯೋಗರ್ಟ್, ಮತ್ತು ನೂಡಲ್ಸ್, ಚಿಕನ್, ಆಮ್ಲೆಟ್ ಎಲ್ಲ ಇತ್ತು. ನನ್ನ ಪಾಪು ಅಂತೂ ತುಂಬ ಎಂಜಾಯ್ ಮಾಡಿದ್ಲು. ಸೊ ಅಲ್ಲಿಂದ ನಾವು ಡೈರೆಕ್ಟ್ ನಮ್ಮ ಗೇಟ್ ಹತ್ತಿರ ಹೋದ್ವಿ, ಇಂಡಿಗೋ ಗೇಟ್. ನಾವೀಗ ಫ್ಲೈಟನ್ನು ಬೋರ್ಡ್ ಮಾಡಿದ್ದೇವೆ. ಇನ್ನೊಂದು ಸ್ವಲ್ಪ ಗಂಟೆಯಲ್ಲಿ ನಾವು ನಮ್ಮ ಬೆಂಗಳೂರು ಏರ್ಪೋರ್ಟನ್ನು ತಲುಪ್ತೇವೆ. ನಮಗಂತೂ ಟೂರ್ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಖುಷಿ ಆಯಿತು. ಬಟ್ ನಮಗೆ ಹಿಂದೆ ಬರುವ ಎಕ್ಸೈಟ್ಮೆಂಟ್ ಕೂಡ ತುಂಬ ಇತ್ತು. ಬ್ಯಾಂಗ್ಳೂರು ಏರ್ಪೋರ್ಟ್ಗೆ ನಾವು ತಲುಪಿದ್ವಿ. ಇಲ್ಲಿ ನಾವು ಲಗೇಜನ್ನು ಕಲೆಕ್ಟ್ ಮಾಡಬೇಕಿತ್ತು. ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿ ಇಮಿಗ್ರೇಷನ್ ಎಲ್ಲ ಆದಮೇಲೆ ನಾವು ನೆಕ್ಸ್ಟ್ ನಾವು ಕೀಗೆ ಅಲ್ಲಿ ಒಂದು ಕೀ ಅಂದರೆ ಮಕ್ಕಳು ಆಟ ಆಡುವ ಒಂದು ಜಾಗ ಇತ್ತು. ನಾವು ಅಲ್ಲಿಗೆ ಕರ್ಕೊಂಡು ಬಂದ್ವಿ. ಅವಳಿಗಂತೂ ಈ ಜಾಗ ತುಂಬಾ ಇಷ್ಟ. ಲಾಸ್ಟ್ ಟೈಮ್ ನಾವು ಬ್ಯಾಂಕಾಕ್ಗೆ ಹೋದಾಗ ಕೂಡ ಈ ಜಾಗಕ್ಕೆ ಬಂದಿದ್ವಿ, ಈ ಪ್ಲೇಸ್ಗೆ. ಇಲ್ಲಿ ಅವಳು ತುಂಬ ಎಂಜಾಯ್ ಮಾಡಲು. ಅವಳಿಗೆ ಅಂತೂ ತುಂಬಾ ಒಳ್ಳೆ ಟೈಮ್ ಪಾಸ್ ಆಯಿತು. ಆಮೇಲೆ ನಾವು ಅಲ್ಲಿಂದ ಲಾಂಜಿಗೆ ಬಂದ್ವಿ. ಇಲ್ಲಿ ಕೂಡ ಸ್ವಲ್ಪ ಲೈಟಾಗಿ ಡಿನ್ನರ್ ಮಾಡಿದ್ವಿ. ನೆಕ್ಸ್ಟ್ ದಿವಸ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆಯಿತು. ಯಾಕಂದರೆ ನಾವು ಮದುವೆಯಾಗಿ 10 ಇಯರ್ಸ್ ಕಂಪ್ಲೀಟ್ ಆಗಿತ್ತು. ಅದರ ಲೆಕ್ಕದಲ್ಲಿ ನಾವು ಮನೆಯಲ್ಲಿ ಪೂಜೆನ ಇಟ್ಕೊಂಡಿದ್ವಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.